ಮಾಧವಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನ ಕಂಡು ಎಲ್ಲರೂ ದಿಗ್ಭ್ರಮೆಯಿಂದ ಪರಸ್ಪರ ಮುಖಾಮುಖಿ ನೋಡಿಕೊಂಡ್ರು. ಆದ್ರೆ ಸುಮಿತ್ರಾ ಮಾತ್ರ ಕೆಂಡದಂತಹ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸ್ತಾ ಇದ್ರು. ಏನಾಯ್ತು ಮಾಧವಿ, ನಿನ್ಗೆ ಯಾಕೆ ಹೀಗೆ ಅಳ್ತಾ ಇದ್ದೀಯಾ? ವಿಷಯ ಏನು ಅಂತ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ಮಹಾದೇವ್ ಅವಳ ಅಳುವನ್ನ ಕಂಡು ಕೊಂಚ ಗಡುಸಾಗಿಯೇ ಕೇಳ್ದ. ಹಾಲ್ನಿಂದ ಬರ್ತಾ ಇದ್ದ ಗಲಾಟೆಯನ್ನ ಕೇಳಿ ಹಿಮಾ ತನ್ನ ಕೋಣೆಯಿಂದ ಹೊರಬಂದ್ಲು. ಎಲ್ಲರ ನಡುವೆ ನಿಂತು ಅಳುತ್ತಿದ್ದ ತಾಯಿಯನ್ನ ಕಂಡ ಕೂಡಲೇ ಆತಂಕದಿಂದ ಅವಳ ಬಳಿ ಓಡಿ ಬಂದ್ಲು. ಏನಾಯ್ತು ಅಮ್ಮ, ಯಾಕೆ ಅಳ್ತಿದ್ದೀರಾ? ಏನಾಯ್ತು ಅಮ್ಮ, ಯಾಕೆ ಅಳ್ತಿದ್ದಾರೆ? ಏನಾಯ್ತು ಮಾವ? ತಾಯಿಯನ್ನ ಅಪ್ಪಿಕೊಂಡು ಮಹಾದೇವ್ನನ್ನ ಕೇಳಿದಾಗ ತನಗೇನೂ ಗೊತ್ತಿಲ್ಲವಲ್ಲ, ನನಗೇನು ಗೊತ್ತಿಲ್ವಮ್ಮ. ನಿಮ್ಮಮ್ಮ ಬಾಯಿ ಬಿಟ್ಟು ಏನು ಕೂಡ ಹೇಳ್ತಾ ಇಲ್ಲ. ಹಾಗೆ ಹೇಳುತ್ತಲೇ ಮಹಾದೇವ್ ಕೆಂಪಾಗಿ ಉರಿಯುತ್ತಿದ್ದ ಸುಮಿತ್ರಾರ ಮುಖದತ್ತ ನೋಡ್ದ. ಸುಮಿತ್ರಾ, ಏನಾಯ್ತು? ಮಾಧವಿ ಯಾಕೆ ಅಳ್ತಿದ್ದಾಳೆ? ಮಹಾದೇವ್ ಶಾಂತವಾಗಿಯೇ ಕೇಳಿದ್ರು. ಸುಮಿತ್ರಾರಿಂದ ತೀಕ್ಷ್ಣವಾದ ನೋಟವನ್ನೇ ಉತ್ತರವಾಗಿ ಬಂತು. ತಾಯಿಯ ಇಂಥದ್ದೊಂದು ಆಕ್ರೋಶದ ಮುಖವನ್ನ ಮಕ್ಕಳ್ಯಾರು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರು. ಅವಳೇನೂ ಬಾಯಿ ಬಿಡಲ್ಲ ಬಿಡಿ, ನಿಮ್ಮ ಮುಂದೆ ಅವಳು ತುಟಿ ಬಿಚ್ಚೋದಿಲ್ಲ. ತಾನೇ ತಪ್ಪು ಮಾಡಿ ನಿಂತಾಗ ಅವಳೇನು ಮಾತನಾಡೋದಿಕ್ಕೆ ಸಾಧ್ಯ? ಕಣ್ಣೀರನ್ನ ಆವೇಶದಿಂದಲೇ ಒರೆಸಿಕೊಳ್ಳುತ್ತಾ ಮಾಧವಿ ಹೇಳಿದ್ದನ್ನ ಕೇಳಿ ಮಹಾದೇವ್ ಮುಖ ತಿರುಗಿಸಿದ. ನಾನೇ ಇಲ್ಲಿಂದ ಹೊರಟು ಹೋಗ್ತೀನಿ ಅಣ್ಣ. ನನ್ನಿಂದ ಇನ್ಮೇಲೆ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ಹೇಗೂ ನನ್ಗ್ಯಾರೂ ಇಲ್ಲ ಎನ್ನುವ ಕಾರಣಕ್ಕೆ ತಾನೇ ನಾನಿಲ್ಲಿ ಎಲ್ಲವನ್ನ ಸಹಿಸ್ಕೊಂಡು ಬೀಳ್ಬೇಕಾಗಿ ಬಂದಿರೋದು. ಅತ್ತೆ, ನಡೆದ ವಿಷಯ ಏನು ಅಂತ ಸರಿಯಾಗಿ ಹೇಳಿದೆ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಮಗೇನು ಅರ್ಥವಾಗೋದಿಲ್ಲ. ಅಗ್ನಿ ಕೊಂಚ ದನಿ ಏರಿಸಿದಾಗ ಅವಳೊಮ್ಮೆ ಬೆಚ್ಚಿ ಬಿದ್ಲು. ತನ್ನ ತಪ್ಪೇನಾದರೂ ಆತನಿಗೆ ಗೊತ್ತಾದರೆ ಮುಂದೆ ಎದುರಾಗಬಹುದಾದ ಗಂಡಾಂತರದ ಅರಿವು ಆ ಕ್ಷಣದಲ್ಲಿ ಅವಳಿಗಿರಲಿಲ್ಲ. ಅಮ್ಮ, ನೀನೇ ಹೇಳು, ಏನಾಯಿತು ಇಲ್ಲಿ? ಆದಿ ಸುಮಿತ್ರಾರ ಬಳಿ ಹೋಗಿ ಮೆಲ್ಲನೆ ವಿಚಾರಿಸಿದ. ಇನ್ನು ಮುಂದೆ ಈ ಮನೆಯಲ್ಲಿ ಮಾಧವಿ ಇರಬೇಕು ಅಥವಾ ನಿಮ್ಮಮ್ಮ ಇರಬೇಕು ಅಂತ ನೀವೆಲ್ಲರೂ ಸೇರಿ ತೀರ್ಮಾನವನ್ನ ಮಾಡಿ ನನಗೆ ಹೇಳಿಬಿಡಿ. ನನಗೆ ನನ್ನ ತವರು ಮನೆಯಲ್ಲಿ ಇರಲು ನನ್ನ ಅಣ್ಣ ಅತ್ತಿಗೆ ಬಿಟ್ಟು ಹೋಗಿರುವ ಒಂದು ಕೋಣೆ ಇದೆ. ಉಳಿದ ಕಾಲವನ್ನು ನಾನಲ್ಲಿಯೇ ಕಳೆದು ಬಿಡುತ್ತೇನೆ. ಮಹಾದೇವ್ ತನ್ನ ತಂಗಿಯ ಮೇಲಿನ ಮಮಕಾರದಿಂದಾಗಿ ತಪ್ಪಾಗಿ ವರ್ತಿಸಬಹುದು ಎನ್ನುವ ಆತಂಕದಿಂದಲೇ ಸುಮಿತ್ರಾ ಅವನ ಕಣ್ಣಿಗೆ ಕಣ್ಣಿಟ್ಟು ಕಟ್ಟುನಿಟ್ಟಾಗಿ ಹೇಳಿದ್ರು. ಇಷ್ಟೆಲ್ಲ ಮಾತನಾಡಲು ಇಲ್ಲಿ ಏನಾಯ್ತು ಅಂತ ಯಾರಾದರೂ ಒಬ್ರು ಬಾಯಿ ಬಿಟ್ಟು ಹೇಳ್ತೀರಾ? ಮಹಾದೇವ್ನ ಗುಡುಗಿನಂಥ ಧ್ವನಿ ಅಲ್ಲಿ ಪ್ರತಿಧ್ವನಿಸಿತು. ನಾನೇ ಹೇಳ್ತೀನಿ ಅಣ್ಣ. ಭೂಮಿ ಎದ್ದೇಳೋದು ತಡವಾಯ್ತಲ್ಲ ಅಂತ ನಾನು ಸುಮ್ಮನೆ ಪ್ರಶ್ನಿಸಿದೆ. ಅದಕ್ಕೆ ಅವಳು ನನಗಿಲ್ಲಿ ಯಾವ ಅಧಿಕಾರನೂ ಇಲ್ವಲ್ಲ ಹೇಳಿ ನನ್ನ ಮೇಲೆ ಕೈ ಮಾಡಿದಳು. ನನಗೆ ಇಲ್ಲಿಂದ ಹೊರಟು ಹೋಗುವಂತೆಯೂ ಹೇಳಿದಳನ್ನ. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನಗೆ ಈ ಗತಿ ಬರ್ತಾ ಇರಲಿಲ್ಲ. ಮಾಧವಿ ಅಷ್ಟು ಹೇಳಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಾಗ ಮಹಾದೇವ್ನ ಎದೆ ಝಲ್ಲೆಂದಿತು. ಸಾಯುವ ಮುನ್ನ ತನ್ನ ತಾಯಿಗೆ ಆತ ಕೊಟ್ಟ ಮಾತದು, ಸಾಯುವವರೆಗೂ ಅವಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇನೆಂದು. ಆದರೆ ಈಗ ಮಾಧವಿಯ ಮಾತುಗಳಲ್ಲಿ ಅವನು ನಿಜಕ್ಕೂ ಸಿಲುಕಿ ಹಾಕಿಕೊಂಡಿದ್ದ. ಮಾವ, ನಾನು ಅಮ್ಮನನ್ನ ಕರೆದುಕೊಂಡು ಹೋಗ್ತೀನಿ. ನಮ್ಮಿಂದಾಗಿ ಇಲ್ಲಿ ಯಾರೂ ಮನೆಯಿಂದ ಹೊರ ಹೋಗೋದು ಬೇಡ. ಅಮ್ಮ ಬಾ ಇಲ್ಲಿ. ಹಿಮಾ ಮಾಧವಿಯ ಕೈ ಹಿಡಿದೊಡನೆ ಆದಿ ಅವಳನ್ನ ತಡೆದ. ಗೌರಿ, ಇಲ್ಲಿ ಏನಾಯ್ತು? ಯಾರಾದರೂ ಒಬ್ರು ನಿಜ ಹೇಳ್ತೀರಾ? ಗೌರಿಯ ಕಣ್ಣುಗಳು ಆಶುಪೂರ್ಣವಾಗಿದ್ದವು. ನಾನು ಹೇಳ್ತೀನಿ ಬಾವ. ಭೂಮಿ ಮಧ್ಯೆ ಪ್ರವೇಶಿಸಿದೊಡನೆ ಆದಿ ಮತ್ತು ಇತರರೆಲ್ಲರೂ ಅವಳತ್ತ ನೋಡಿದ್ರು. ಅದು ನಾನು ಎದ್ದೇಳಲು ತಡವಾಯಿತು ಅಂತ ಅತ್ತೆ ನನ್ನ ಬಳಿ ವಿನಾಕಾರಣ ಜಗಳಕ್ಕೆ ಬಂದಾಗ ಅಮ್ಮ ಸಿಟ್ಟಾದ್ರು. ಅಮ್ಮನ ನಂತರ ನಾನೇ ಆ ಮನೆಯ ಮುಂದಿನ ಜವಾಬ್ದಾರಿಯನ್ನು ಹೊರಬೇಕಾದವಳು ಎಂದು ಅಮ್ಮ ಹೇಳಿದಾಗ, ಹಾಗಾದರೆ ಈ ಮನೆಯಲ್ಲಿ ಅತ್ತಿಗೆಗೆ ಅಂದರೆ ಗೌರಿ ಅತ್ತಿಗೆಗೆ ಯಾವ ಸ್ಥಾನವಿದೆ ಎಂದು ಅತ್ತೆ ಕೇಳಿದ್ರು. ಅದಕ್ಕೆ ಅತ್ತಿಗೆ ತಕ್ಕ ಉತ್ತರ ಕೊಟ್ಟಾಗ, ಇವರು ನನ್ನ ತಲೆಯ ಮೇಲೆಯೇ ಯಮ ಹೊಂಚು ಹಾಕ್ತಾ ಇದ್ದಾನೆ ಎಂದು ಮತ್ತು ಅತ್ತಿಗೆಯ ಹೊಟ್ಟೆಯಲ್ಲಿರುವ ಮಗು ಹುಟ್ಟುವಾಗಲೇ ಸತ್ತು ಹುಟ್ಟುತ್ತದೆ ಎಂದು ಶಪಿಸಿದ್ರು. ಆದಿಯ ಮುಖ ಆಕ್ರೋಶದಿಂದ ಬಿಗಿಯಾಯಿತು. ತನ್ನ ಮುಷ್ಟಿ ಬಿಗಿದುಕೊಂಡು ಅವನು ಗೋಡೆಗೆ ಬಲವಾಗಿ ಗುದ್ದಿದ. ಗೌರಿ ಬಾಯಿ ಬಿಟ್ಟು ಅಳದೆ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ಕಣ್ಣೀರು ಸುರಿಸುತ್ತಾ ಇದ್ಲು. ಮಹಾದೇವ್ ಸಿಟ್ಟಿನಿಂದ ಘರ್ಜಿಸಿದಾಗ ಅವಳ ಮೈ ನಡುಗಿತು. ಎಷ್ಟು ಧೈರ್ಯವಿದ್ರೆ ನೀನು ನನ್ನ ಮಕ್ಕಳ ಬಗ್ಗೆ ಹೀಗೆ ಮಾತನಾಡ್ತೀಯ? ಅದೆಷ್ಟೋ ದೇವರ ಮೊರೆ ಹೋಗಿ ನನ್ನ ಮಗಳಿಗೆ ಸಿಕ್ಕ ಕರುಳ ಬಳ್ಳಿಯ ಬಗ್ಗೆ ಹೀಗೆ ಮಾತನಾಡಿದ ನಿನ್ನನ್ನು ನಾನೇನು ಮಾಡಬೇಕು? ನನ್ನ ಮಗನ ಜಾತಕ ದೋಷದಿಂದ ನಮ್ಮ ಸೊಸೆಗೆ ಯಾವುದೇ ತೊಂದರೆ ಆಗಬಾರ್ದೆಂದು ನಾವು ಮತ್ತು ಅಗ್ನಿ ಗುಡಿ ಗುಂಡಾರ ಸುತ್ತ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವೂ ತಿಳಿದಿದ್ದು ನಿನಗೆ ಹೀಗೆಲ್ಲ ಮಾತನಾಡೋದಕ್ಕೆ ಹೇಗೆ ಮನಸ್ಸು ಬಂತೆ?
ಮಹಾದೇವ್ ಆರ್ಭಟಿಸುತ್ತಾ ಕೇಳಿದಾಗ ಮುಂದೆ ಬರಬಹುದಾದ ಆಪತ್ತನ್ನ ಅರಿತ ಮಾಧವಿ ಮತ್ತೆ ಸುಳ್ಳು ಹೇಳಲು ಶುರು ಮಾಡಿದ್ಲು. ಅಣ್ಣ, ದೇವ್ರ ಆನೆಗೂ ನಾನು ಹಾಗೇನೂ ಹೇಳಿಲ್ಲ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇದೇ ಮೊದಲ ಬಾರಿಗೆ ಮಹಾದೇವ್ ಕೈ ಮಾಧವಿಯ ಕಪಾಳಕ್ಕೆ ಬಲವಾಗಿ ಅಪ್ಪಳಿಸ್ತು. ಅಲ್ಲೇನಾಯಿತು ಎಂದು ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಒಂದು ಕ್ಷಣ ಬೇಕಾಯಿತು. ಇಲ್ಲಿಯವರೆಗೂ ಒಂದು ಹುಲ್ಲು ಕಡ್ಡಿಯಿಂದಲೂ ಹೊಡೆಯದ ತನ್ನ ಅಣ್ಣ ಇಷ್ಟೆಲ್ಲ ಜನರ ಮುಂದೆ ತನ್ನ ಮೇಲೆ ಕೈ ಮಾಡಿದ್ದನ್ನು ನೆನೆದು ಅವಳಿಗೆ ಅವಮಾನದಿಂದ ತಲೆ ತಗ್ಗಿಸುವಂತಾಯಿತು. ನೀನು ಎಷ್ಟೇ ತಪ್ಪು ಮಾಡಿದ್ರೂ ನಾನು ಸುಮ್ಮನಿದ್ದೆ ಅಂದರೆ ನಿನ್ನದು ಸರಿ ಇದೆ ಅಂತಲ್ಲ. ಅಪ್ಪ ಅಮ್ಮ ಹೋದ್ಮೇಲೆ ನಿನಗೆ ನಾನು ಮಾತ್ರನೇ ದಿಕ್ಕು ಎನ್ನುವ ಒಂದೇ ಒಂದು ಕಾರಣಕ್ಕೆ. ಆದರೆ ಸ್ವಂತ ಸಂಸಾರವನ್ನೇ ಹಾಳು ಮಾಡೋ ತಂಗಿಯನ್ನು ಪ್ರೀತಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಎಂದು ನನಗೀಗ ಅನ್ನಿಸ್ತಾ ಇದೆ. ಹಾಗಾಗಿ ಇದೇ ಕ್ಷಣ ನೀನು ಇಲ್ಲಿಂದ ಹೊರಗೆ ಹೋಗಬೇಕು. ಹಿಮಾ, ನಿನ್ನ ಅಮ್ಮನಿಗೆ ಇದಕ್ಕಿಂತ ಬೇರೆ ದಾರಿ ತೋರಿಸೋದಕ್ಕೆ ನನಗೆ ಸಾಧ್ಯವಿಲ್ಲ ಮಗಳೇ. ಇನ್ನು ಮುಂದೇನೂ ನಿನ್ನಮ್ಮ ಈ ಮನೆಯಲ್ಲಿದ್ದರೆ ಅದು ಈ ಮನೆಯ ಪ್ರತಿಯೊಬ್ಬರ ನಾಶಕ್ಕೆ ಕಾರಣವಾಗತ್ತೆ. ಹಾಗಾಗಿ ಮಾವನ ಮೇಲೆ ಬೇಸರ ಮಾಡ್ಕೊಳ್ಬೇಡಮ್ಮ. ಅರುವಿನಷ್ಟೇ ಪ್ರೀತಿಯಿಂದ ಹಿಮಾಳನ್ನು ಎದೆಗೊತ್ತಿಕೊಂಡು ಬೆಳೆಸಿದ ಮಹಾದೇವ್ಗೆ ಅವಳನ್ನು ಆ ಮನೆಯಿಂದ ಹೊರಹಾಕುವ ಮಾತು ಹೇಳಲು ಕರುಳು ಕಿವುಚಿದಂತಾಯಿತು. ಮಾವ ತೆಗೆದುಕೊಂಡ ಈ ನಿರ್ಧಾರ ಸರಿಯಾಗಿಯೇ ಇದೆ ಎಂದು ನನಗೂ ಗೊತ್ತು. ನನಗೇನೂ ಬೇಸರವಿಲ್ಲ. ಹೇಗಿದ್ರೂ ನಾವು ಇಲ್ಲಿಂದ ಹೋಗಬೇಕಾದವರೇ. ಆದರೆ ಅದೊಂದು ಖುಷಿಯ ವಿದಾಯವಾಗಬೇಕೆನ್ನುವುದು ನನ್ನ ಆಸೆಯಾಗಿತ್ತು. ಇನ್ನು ಅದರ ಬಗ್ಗೆ ಮಾತನಾಡಿ ಪ್ರಯೋಜನವಿಲ್ಲ. ನಾನು ಯಾವತ್ತೂ ನನ್ನ ಅಣ್ಣಂದಿರನ್ನ ಮಾವನ ಮಕ್ಕಳಂತೆ ನೋಡಿಲ್ಲ. ಅವರು ನನ್ನ ಸ್ವಂತ ಅಣ್ಣಂದಿರೇ. ಅವರ ಬದುಕಿನ ನೆಮ್ಮದಿಯನ್ನೇ ಹಾಳು ಮಾಡುವಂತಹ ಕೆಲಸವನ್ನು ನನ್ನ ಹೆತ್ತ ತಾಯಿಯೇ ಮಾಡಿದ್ದಾಳೆ. ಅದನ್ನು ನಾನೆಂದಿಗೂ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿಂದ ಹೋದರೂ ಒಂದು ಕೂಗಿನ ದೂರದಲ್ಲಿ ನನ್ನ ಮಾವ ಮತ್ತು ಅಣ್ಣಂದಿರು ಇದ್ದಾರಲ್ಲ, ಅದೇ ಸಾಕು ನನಗೆ. ಹಿಮಾಳ ಕಣ್ಣುಗಳು ತುಂಬಿ ಬಂದಾಗ ಅವಳ ಕೆನ್ನೆಗೆ ಬಾರಿಸಬೇಕೆಂದು ಮಾಧವಿಗೆ ಅನ್ನಿಸ್ತು. ಹಿಮಾ ಗೋಡೆಗೆ ಮುಖ ಒರಗಿಸಿ ನಿಂತಿದ್ದ ಆದಿಯ ಭುಜವನ್ನು ಮೆಲ್ಲನೆ ತಟ್ಟಿದಳು. ಆದಿಯ ಭುಜವನ್ನು ಮೆಲ್ಲನೆ ಮುಟ್ಟಿದಳು. ಅಣ್ಣ. ಅವಳು ಅಳುತ್ತಲೇ ಅವನ ಭುಜಕ್ಕೆ ಮುಖ ಒರಗಿಸಿಕೊಂಡಳು. ನನ್ನನ್ನು ದ್ವೇಷಿಸಬೇಡ ಅಣ್ಣ. ನನಗೆ ನೀವಲ್ಲದೆ ಬೇರೆ ಯಾರೂ ಇಲ್ಲ. ಸಂಕಟದಿಂದ ಅವಳ ಧ್ವನಿ ಒಡೆದು ಹೋಗುತ್ತಿರುವುದನ್ನು ಅರಿತ ಆದಿ ಅವಳನ್ನು ಒಂದು ಕೈಯಿಂದ ಅಪ್ಪಿಕೊಂಡ. ಇವರು ನನ್ನ ತಾಯಿ ಆಗ್ಬಿಟ್ರಲ್ಲ ಅಣ್ಣ. ಪಾಪುವಿಗೆ ಯಾವ ತೊಂದರೆನೂ ಆಗದಿರಲಿ ಅಂತ ನಾನು ಮನಸಾರೆ ಪ್ರಾರ್ಥಿಸ್ತೀನಿ. ತನ್ನ ಮುಂದೆ ಕೈ ಮುಗಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅವಳ ಬೆನ್ನಿಗೆ ತಟ್ಟಿ ಆದಿ ಸಮಾಧಾನ ಪಡಿಸಿದ. ಪರವಾಗಿಲ್ಲ ಬಿಡು ಕಂದ, ಹೋಗ್ಬಾ. ನಾನು ನಿನಗೆ ಕಾಲ್ ಮಾಡ್ತೀನಿ. ಈಗ ನೀನು ಹೊರಡು, ಅದೇ ಒಳ್ಳೆಯದು. ಇಲ್ಲದೇ ಇದ್ದರೆ ನನ್ನ ತಾಳ್ಮೆಯೂ ಮೀರಿ ಹೋಗ್ಬೋದು. ಆಗ ನಿನಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗಲೂ ನಾನು ನನ್ನ ಕೋಪವನ್ನು ಅದುಮಿಟ್ಟುಕೊಂಡಿರೋದು ಕೇವಲ ನಿನ್ನ ಮುಖವನ್ನು ನೋಡಿ ಮಾತ್ರ. ಅವಳನ್ನು ಮನೆಯಿಂದ ಕಳಿಸುವುದು ಆದಿಗೂ ಬಹಳ ವೇದನೆಯ ವಿಷಯವೇ ಆಗಿತ್ತು. ಹಿಮಾಳ ನೋಟ ಅಗ್ನಿಯತ್ತ ಹೊರಳಿದು ತನ್ನ ಗಮನಿಸಿದ ಆದಿ ಅವಳನ್ನು ಅವನ ಬಳಿ ಹೋಗಲು ಹೇಳಿದ. ಆದಿಯ ಬಳಿ ಹೋದಷ್ಟು ಧೈರ್ಯದಿಂದ ಅಗ್ನಿಯ ಬಳಿ ಹೋಗಲು ಅವಳಿಗೆ ಸಾಧ್ಯವಿರಲಿಲ್ಲ. ಆದರೂ ಅವಳು ಹೆದರುತ್ತಲೇ ಅವನ ಬಳಿ ಹೋಗಿ ನಿಂತಳು. ತನ್ನ ಮುಖವನ್ನು ಅವನು ಕಣ್ಣೆತ್ತಿ ನೋಡುತ್ತಿಲ್ಲ ಎನ್ನುವುದು ಅರಿತ ಹಿಮಾ ಅವನ ಕಾಲುಗಳ ಬಳಿ ಕುಸಿದು ಬಿದ್ದಳು. ಅಣ್ಣ. ಅವಳ ಕಣ್ಣೀರು ಅವನ ಪಾದಗಳನ್ನು ನೆನೆಸುತ್ತಿತ್ತು. ಹಿಮಾ, ಎದ್ದೇಳು ಮೊದಲು. ಅವನ ಬಿಗಿಯಾದ ಧ್ವನಿ ಕೇಳಿದೊಡನೆ ಅವಳು ಬೆಚ್ಚಿ ಬಿದ್ದು ಎದ್ದು ನಿಂತಳು. ಹೊರಡು ಇಲ್ಲಿಂದ. ಅಗ್ನಿ ಅಷ್ಟು ಮಾತ್ರ ಹೇಳಿ ಮುಖ ತಿರುಗಿಸಿ ಅಲ್ಲಿಂದ ಹೊರನಡೆದಾಗ ಭೂಮಿ ಅವನ ಹಿಂದೆ ಓಡಿದಳು. ಅಂಗಳಲ್ಲಿ ಬೈಕ್ ಸ್ಟಾರ್ಟ್ ಮಾಡುತ್ತಿದ್ದದ್ದನ್ನು ಕಂಡು ಭೂಮಿ ಬೈಕ್ ಆಫ್ ಮಾಡಿದಳು. ಭಾಮಿ. ಅವನ ಧ್ವನಿಯಲ್ಲಿ ಕಠಿಣತೆ ಇತ್ತು. ಹೀಗೆ ಎಲ್ಲಿಗೆ ಹೊರಟ್ರಿ? ಏನೂ ತಿಂದಿಲ್ಲ. ಈಗ ನನ್ನ ಮೇಲೂ ಕೋಪವೇ? ನಾವು ಆಮೇಲೆ ಮಾತನಾಡೋಣ. ಈಗ ನಾನು ಇಲ್ಲಿಂದ ಹೋಗದಿದ್ರೆ ಆಮೇಲೆ ನಿನಗೆ ನನ್ನ ಮುಖ ನೋಡೋದಕ್ಕೂ ಕಷ್ಟವಾಗಬಹುದು. ಒಳಗೆ ಹೋಗು ನೀನು. ಅಗ್ನಿ ಅಷ್ಟೇ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿ ಧೂಳೆಬ್ಬಿಸುತ್ತಾ ಅಲ್ಲಿಂದ ಹೊರಟು ಹೋದ. ಭೂಮಿ ಏನು ಮಾಡಬೇಕೆಂದರಿಯದೆ ಹಿಂದಿರುಗುವಾಗ ತನ್ನನ್ನೇ ನೋಡುತ್ತಾ ನಿಂತಿದ್ದ ಸೌಮ್ಯಾಳನ್ನ ಕಂಡಳು. ಅವಳು ಅಸಹ್ಯದಿಂದ ಮುಖ ತಿರುಗಿಸಿಕೊಂಡು ಅದೇ ವೇಗದಲ್ಲಿ ಮನೆಯೊಳಗೆ ನಡೆದು ಹೋದ್ಲು. ಸೌಮ್ಯ ಎದೆ ಒಡೆದು ಹೋಗುವಂತಹ ನೋವಿನಿಂದ ಅಲ್ಲೇ ಕುಳಿತಾಗ ಅಪ್ಪು ಅವಳನ್ನು ತಿರಸ್ಕಾರದಿಂದ ನೋಡಿ ಬೈಕ್ ತೆಗೆದುಕೊಂಡು ಹೋದ. ಭೂಮಿ ಒಳಗೆ ಬರುವಷ್ಟರಲ್ಲಿ ಹಿಮಾ ಮತ್ತು ಮಾಧವಿ ಅಲ್ಲಿಂದ ಹೊರಡಲು ಸಿದ್ಧರಾಗಿದ್ದರು. ಮಾಧವಿಗೆ ಮನೆಯಿಂದ ಹೊರಹೋಗಲು ಸ್ವಲ್ಪವೂ ಇಷ್ಟವಿರಲಿಲ್ಲ.
ಆದರೆ ಹಿಮಾ ಅವಳ ಮೇಲೆ ತೀವ್ರವಾಗಿ ರೇಗಿದ್ದರಿಂದ ಇಷ್ಟವಿಲ್ಲದಿದ್ದರೂ ಹೊರಡಲೇಬೇಕಾಯಿತು. ಎಲ್ಲರಿಗೂ ವಿದಾಯ ಹೇಳಿ ಹಿಮಾ ಸುಮಿತ್ರಾರ ಬಳಿ ಬಂದಳು. ಅವಳು ಏನಾದರೂ ಹೇಳುವ ಮುನ್ನವೇ ಸುಮಿತ್ರಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಹಿಮಾ ಮನೆಯಿಂದ ಹೋಗುತ್ತಿರುವುದನ್ನು ಸಹಿಸಿಕೊಳ್ಳಲು ಅವರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಅವರನ್ನು ಸಮಾಧಾನಪಡಿಸಿ ಅಲ್ಲಿಂದ ವಿದಾಯ ಹೇಳಿ ಕೆಲವೇ ನಿಮಿಷಗಳಲ್ಲಿ ಹಿಮಾ ಮತ್ತು ಮಾಧವಿ ಮನೆಯಿಂದ ಹೊರಟರು. ಏನೇ ಆದರೂ ಮಾಧವಿಗೆ ತಲೆಮರೆಸಿಕೊಳ್ಳಲು ಒಂದು ಸೂರಿರಲಿ ಎಂದು ಮಹಾದೇವ್ ಅವರ ಹೆಸರಿನಲ್ಲಿಯೇ ಒಂದು ಮನೆಯನ್ನು ಖರೀದಿಸಿದ್ದರು. ಅವರು ಅತ್ತ ಕಡೆಗೆ ಪ್ರಯಾಣ ಬೆಳೆಸಿದರು. ಭಾಸ್ಕರ್ಗೂ ಆಮೇಲೆ ಅಲ್ಲಿರಲು ಮನಸ್ಸಾಗಲಿಲ್ಲ. ಅವನು ಅಲ್ಲಿಗೆ ಎಲ್ಲರಿಗೂ ವಿದಾಯ ಹೇಳಿ ಅಲ್ಲಿಂದ ಹೊರಟ. ಜನಸಂದಣಿ ಇಲ್ಲದ ಒಂದು ಒಂಟಿ ದಾರಿಯಲ್ಲಿ ನಡೆದು ಬಂದ ಅವಳು ಒಂದು ದೊಡ್ಡ ಮನೆಯ ಮುಂದೆ ನಿಂತಳು. ಗೇಟ್ ತೆಗೆದ ಕೂಡಲೇ ಅಲ್ಲಿದ್ದ ನಾಯಿ ನಿರಂತರವಾಗಿ ಬೊಗಳತೊಡಗಿದ್ದು ಕಂಡು ಅವಳು ಹೆದರಿ ಹಿಂದಕ್ಕೆ ಹೆಜ್ಜೆ ಹಾಕಿದಳು. ಕೈಸರ್, ಅವನ ಧ್ವನಿ ಕೇಳಿದೊಡನೆ ಆ ನಾಯಿ ಸದ್ದಿಲ್ಲದೆ ತನ್ನ ಗೂಡಿನ ಒಂದು ಮೂಲೆಯಲ್ಲಿ ಹೋಗಿ ಕುಳಿತಿರು, ಒಳಗೆ ಬಾರೆ. ಅವನ ಆಕರ್ಷಕವಾದ ನಗುವಿಗೆ ಮರಳಾಗಿ ಶಿಖಾ ಮುಂದಕ್ಕೆ ಹೆಜ್ಜೆ ಹಾಕಿದಳು. ಮುಂಬರುವ ದಿನಗಳಲ್ಲಿ ತನ್ನ ಪಾತಾಳದ ಪತನವನ್ನು ಅರಿಯದ ಮೂರ್ಖಳಾಗಿದ್ದ ಅವಳನ್ನು ತನ್ನ ಬೇಳೆ ಬೇಯಿಸಿಕೊಳ್ಳಲು ಬಳಸಿಕೊಳ್ಳಲು ಅವನು ಸಜ್ಜಾಗಿದ್ದ. ಶಿಖಾ ಕೋಣೆಯೊಳಗೆ ಕಾಲಿಟ್ಟೊಡನೆ ಅವನು ಒಳಗಿನಿಂದ ಬಾಗಿಲು ಲಾಕ್ ಮಾಡಿದನು. ನೀನು ಇಂದು ಬರುವುದಿಲ್ಲವೆಂದುಕೊಂಡಿದ್ದೆ. ನಾನು ಸ್ವಲ್ಪ ವಸ್ತುಗಳನ್ನು ಖರೀದಿಸಬೇಕಾಗಿತ್ತು. ಮಿಥುನ್ ಶಾಪಿಂಗ್ ಮುಗಿಸಿ ಬರುವಾಗ ತಡವಾಯಿತು. ನನಗೊಮ್ಮೆ ಸ್ನಾನ ಮಾಡಬೇಕು, ಬೆವರಿ ಹೋಗಿದ್ದೇನೆ. ಅದಕ್ಕೇನಂತೆ, ನಾವಿಬ್ಬರು ಒಟ್ಟಿಗೆ ಸ್ನಾನ ಮಾಡೋಣ ಬಾ. ಮಿಥುನ್ ಹಾಗೆ ಹೇಳಿ ಅವಳನ್ನು ಎತ್ತಿಕೊಂಡು ಮೇಲಕ್ಕೆ ನಡೆದಾಗ ಅವಳ ತುಟಿಯಂಚಿನಲ್ಲಿ ಒಂದು ಮಾದಕ ನಗು ಮೂಡಿತು. ನಿನ್ನನ್ನು ಎಷ್ಟೇ ಬಾರಿ ನೋಡಿದ್ರೂ ನನ್ನ ತೃಷೆ ತೀರೋದಿಲ್ಲ ಕಣೆ. ಮಿಥುನ್ನ ಆ ಮಾತುಗಳು ಅವಳ ಕಿವಿಗೆ ಜೇನು ಸುರಿದಂತಾಗಿ ಯಾವುದೋ ಮಾಯಾಲೋಕದಲ್ಲಿ ತೇಲುತ್ತಿರುವವಳಂತೆ ಅವಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಮೈಮರೆತು ವಿವಸ್ತ್ರರಾಗಿ ಕಾಮದ ಅಮಲ್ನಲ್ಲಿ ಮುಳುಗಿ ಹೋದರು. ಅಗ್ನಿ ನೇರವಾಗಿ ಹೋಗಿದ್ದು ಭೂಮಿಯ ಅಜ್ಜಿ ತಾತನನ್ನು ನೋಡಲು. ಅಗ್ನಿಯನ್ನು ಕಂಡೊಡನೆ ನಾನಿ ಮತ್ತು ಕೇಶವ್ ಅವರ ಮುಖ ಅರಳಿತು. ಸಂತೋಷದಿಂದ ಹೆಜ್ಜೆ ಹಾಕುತ್ತಾ ಅವನ ಬಳಿಯೇ ಬಂದರು. ಹೇಗಿದ್ದೀಯಾ ಮಗನೆ, ಪುಟ್ಟಿ ಬರಲಿಲ್ವಾ? ಅಗ್ನಿಯ ಕೈ ಹಿಡಿದುಕೊಂಡು ಅಂಗಳತ್ತ ಕಣ್ಣು ಹಾಯಿಸುತ್ತಲೇ ನಾಣಿ ಅಜ್ಜಿ ಕೇಳಿದರು. ನಾವೆಲ್ಲರೂ ಆರಾಮಾಗಿದ್ದೀವಿ ಅಜ್ಜಿ, ಭಾಮಿ ಬಂದಿಲ್ಲ. ನಾನು ಸುಮ್ಮನೆ ಈ ದಾರಿಯಲ್ಲಿ ಬರುವಾಗ ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಜ್ಜಿಯನ್ನು ಕುರ್ಚಿಯಲ್ಲಿ ಕೂರಿಸಿ ಅಗ್ನಿ ಜಗುಲಿಯ ಮೇಲೆ ಕುಳಿತನು. ಅದು ಒಳ್ಳೆಯದೇ ಆಯಿತು ಬಿಡಪ್ಪ. ನಿನ್ನನ್ನು ನೋಡಿದ ತಕ್ಷಣ ಮಗಳು ಬಂದಿದ್ದಾಳೆ ಅಂದ್ಕೊಂಡೆ. ಅವಳೆಲ್ಲಿ ಚೆನ್ನಾಗಿದ್ದಾಳಲ್ವಾ ಮಗನೇ? ಅಜ್ಜಿ ಅವಳ ವಿಚಾರ ಕೇಳಿದಾಗ ಅಗ್ನಿ ಹೌದು ಎನ್ನುವಂತೆ ಕಣ್ಣು ಮಿಟುಕಿಸಿ ನಕ್ಕನು. ಆ ರಾಕ್ಷಸಿ ನನ್ನ ಮೊಮ್ಮಗಳ ಹತ್ರ ಸುಳಿತಿದ್ದಾಳಾ ಮಗನೇ? ಸೌದಾಮಿನಿಯ ಬಗ್ಗೆ ಕೇಳುವಾಗ ಕೇಶವ್ ಅವರ ಧ್ವನಿ ಸಿಟ್ಟಿನಿಂದ ನಡುಗುತ್ತಿತ್ತು. ಹಾಗೆ ನೋಡಿದ್ರೆ ಅವರ ಕಾಟ ಇದ್ದೇ ಇದೆ ತಾತ. ಭೂಮಿಗೆ ಅವರನ್ನು ಪದೇ ಪದೇ ನೋಡೋದು ಸಹಿಸಿಕೊಳ್ಳಲಾಗುತ್ತಿಲ್ಲ. ಅದರ ಜೊತೆಗೆ ಅವರು ಏನಾದರೂ ಒಂದು ನೆಪ ಹೇಳಿಕೊಂಡು ಭೂಮಿಯ ಬಳಿ ಬರಲು ಪ್ರಯತ್ನಿಸುತ್ತಲೇ ಇದ್ದಾರೆ. ಅವಳನ್ನು ಹತ್ತಿರಕ್ಕೂ ಸೇರಿಸಬೇಡಿ. ನನ್ನ ಕಂದನಿಗೆ ಒಂದು ತೊಟ್ಟು ಎದೆ ಹಾಲು ಕೂಡ ಕೂಡಿಸದೆ ಅನಾಥೆಯಾಗಿ ಮಾಡಿ ಹೋದವಳವಳು. ಈಗ ಅವಳಿಗೆ ಮಕ್ಕಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಬರ್ತಾ ಇದೆಯಾ? ನನ್ನ ಮಕ್ಕಳು ಅದೆಷ್ಟು ಕಷ್ಟ ಅನುಭವಿಸಿದ್ದಾರೆ ಗೊತ್ತಾ? ಆ ಒಬ್ಬಳಿಂದಾಗಿ ಆ ರಾಜೇಂದ್ರ ಕೂಡ ನನ್ನ ಮಕ್ಕಳನ್ನೇ ಬೇಡವೆಂದು ಹೊರ ನಡೆದ. ಹಾಲು ಮಾರಿ ಊರವರ ಬಟ್ಟೆ ಹೊಲಿದುಕೊಟ್ಟು ನನ್ನ ಮೊಮ್ಮಗಳನ್ನು ನಾನು ಇಷ್ಟರ ಮಟ್ಟಿಗೆ ಬೆಳೆಸಿದ್ದು. ಕೇಶವ್ ಅವರ ಬಿಗಿಯಾಗಿ ಮುಖವನ್ನು ನೋಡಿದಾಗಲೇ ಅಗ್ನಿಗೆ ಅರ್ಥವಾಯಿತು ಅವರು ಸೌದಾಮಿನಿಯನ್ನು ಎಷ್ಟು ದ್ವೇಷಿಸ್ತಾ ಇದ್ದಾರೆ ಎಂದು. ನಾನು ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತಾನೆ ಇಲ್ಲಿಗೆ ಬಂದೆ ತಾತ. ಅಲ್ಲಿ ಮನೆಯಲ್ಲಿ ಭಾಸ್ಕರ್ ಒಬ್ಬನೇ ಇದ್ದಾನಲ್ಲ, ಇನ್ನು ಅವನನ್ನು ಸದಾ ಹಾಗೆ ಒಬ್ಬಂಟಿಯಾಗಿ ಬಿಡೋದಕ್ಕೆ ಸಾಧ್ಯವಿಲ್ಲ ತಾನೆ. ನಮ್ಮ ಭಾಮಿಯ ಸ್ನೇಹಿತೆ ಮಾಳುವನ್ನೇ ಅವನಿಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೇನೆ. ಭಾಮಿಗೂ ಇದು ಇಷ್ಟ. ಕೇಶವರ ಮುಖ ಕೊಂಚ ಮಂಕಾದದ್ದನ್ನು ಅಗ್ನಿ ಗಮನಿಸಿದ. ಮಗನೇ, ಅವನ ಸ್ವಭಾವ ಗೊತ್ತಿದ್ದು ಅವರು ಇದಕ್ಕೆ ಒಪ್ಪುತ್ತಾರಾ? ಅವರ ಭಯವನ್ನು ಅರಿತು ಅಗ್ನಿ ಮುಗುಳ್ನಕ್ಕನು. ನೀವೇನು ಹೆದರ್ಕೋಬೇಡಿ ತಾತ, ಭಾಸ್ಕರ್ಗೆ ಮಾಳು ಅಂದರೆ ಕೂಡ ಇಷ್ಟ. ಹಾಗೇನೆ ಮಾಳುವಿಗೂ ಅವನ ಮೇಲೆ ಪ್ರೀತಿ ಇದೆ. ಇನ್ನು ಅವರ ಮನೆಯವರೊಡನೆ ಒಮ್ಮೆ ಮಾತನಾಡಬೇಕು ಅಷ್ಟೆ. ಅವರು ಒಪ್ಪಿದರೆ ಆದಷ್ಟು ಬೇಗ ಮದುವೆ ಮುಗಿಸೋಣ. ಹಾಗಾದರೆ ಯಾವ ತೊಂದರೆನೂ ಇರಲಾರದು ಅಲ್ವಾ ಮಗನೇ? ಯಾವ ತೊಂದರೆನೂ ಇಲ್ಲ ತಾತ, ಎಲ್ಲವೂ ಸರಿಯಾಗತ್ತೆ. ನೀವು ಧೈರ್ಯವಾಗಿರಿ. ಏನೇ ಆದರೂ ಅವನಿಗೂ ಒಬ್ಬಳು ಜೊತೆ ಬೇಕಲ್ವೇ?
ಅವನಿಗೂ ಆ ಆಸೆ ಇರೋದ್ರಿಂದ ನಾವೀಗ ಖುಷಿ ಪಡಲೇಬೇಕು. ಅಗ್ನಿ ಹಾಗೆ ಹೇಳಿ ಅವರನ್ನು ಸಮಾಧಾನ ಪಡಿಸಿದ. ನನ್ನ ಕಣ್ಣು ಮುಚ್ಚುವ ಮುನ್ನ ನನ್ನ ಮೊಮ್ಮಕ್ಕಳ ಮದುವೆ ಆಗಿ ಅವರು ಸುಖವಾಗಿ ಬಾಳೋದನ್ನು ನೋಡಿದರೆ ಅಷ್ಟೇ ಸಾಕು ನನಗೆ. ನಾಣಿ ಅಜ್ಜಿ ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳುತ್ತಿರುವಾಗ ರಾಜಿತಾ ಅಗ್ನಿಗೆ ಕುಡಿಯಲು ಜ್ಯೂಸ್ ತಂದುಕೊಟ್ರು. ಬಹಳ ಸೆಕೆ ಇದೆ ಅಲ್ವಾ, ಅದಕ್ಕೆ ಜ್ಯೂಸ್ ತಂದೆ, ಕುಡಿಯಪ್ಪ. ಅಗ್ನಿ ಜ್ಯೂಸ್ ತೆಗೆದುಕೊಂಡು ಒಂದು ಗುಟುಕು ಕುಡಿದು ರಾಜಿತಾರ ಬಳಿ ಶ್ರೀಯ ವಿಚಾರವನ್ನ ಕೇಳಿದನು. ಅದರ ಬಗ್ಗೆ ಮಾತನಾಡಿ ಪ್ರಯೋಜನವಿಲ್ಲ ಮಗನೆ. ನಿನ್ನೆ ರಾಜೇಂದ್ರ ಬಂದಿದ್ದ, ಅವರಿಬ್ಬರ ನಿಶ್ಚಿತಾರ್ಥ ಮಾಡಬೇಕು ಅಂತ ಹೇಳಿ ಹೋದ. ನನಗಂತೂ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ. ಅವರಿಬ್ಬರ ನಡುವೆ ಪ್ರೀತಿ ಇದ್ರೆ ಮದುವೆ ಮಾಡಿಕೊಡುವುದರಲ್ಲಿ ತಪ್ಪಿಲ್ಲ. ಆದರೆ ಶ್ರೀ ಅವಳನ್ನು ಯಾವತ್ತೂ ಒಪ್ಪಿಕೊಳ್ಳೋದಿಲ್ಲ ಎನ್ನುವುದು 100ಕ್ಕೆ 100 ಸತ್ಯ. ಆ ದಿನ ಅಷ್ಟೊಂದು ಜನರ ಮುಂದೆ ಅವಳು ಹೇಗೆ ವರ್ತಿಸಿದಳು ಎನ್ನುವುದನ್ನು ನೋಡಿದ್ರಲ್ವೇ. ನನ್ನ ಮಗನ ಬದುಕಿನ ಜೊತೆಯಲ್ಲವೇ ಅವಳು ಚೆಲ್ಲಾಟವಾಡಿದ್ದು. ರಾಜಿತಾ ಕಣ್ಣೀರು ಹಾಕಿದ್ರು. ಅತ್ತೆ, ನೀವು ಬೇಸರ ಮಾಡ್ಕೊಳ್ಬೇಡಿ, ಎಲ್ಲವೂ ಸರಿ ಹೋಗುತ್ತೆ. ತಪ್ಪು ಮಾಡಿದವರು ಬಹಳ ದಿನಗಳ ಕಾಲ ಒಳ್ಳೆಯವರ ಮುಖವಾಡವನ್ನು ಧರಿಸ್ಕೊಂಡು ಓಡಾಡೋದಕ್ಕೆ ಸಾಧ್ಯವಿಲ್ಲ. ಕೊಂಚ ತಡವಾದರೂ ಅವರ ನೈಜ ಮುಖವಾಡ ಕೂಡ ಕಳಚುವ ದಿನ ಬಂದೇ ಬರುತ್ತೆ. ನನಗೇನು ಅರ್ಥವಾಗುತ್ತಿಲ್ಲ ಮಗನೇ. ಶ್ರೀಗೆ ಈಗ ಊರಿಗೆ ಬರೋದಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ಇದೆ. ಅವನು ಬಂದ ತಕ್ಷಣ ಮದುವೆ ವಿಚಾರ ತೆಗೆದುಕೊಂಡು ಅವರು ಮತ್ತೆ ಬರುತ್ತಾರೆ. ರಾಜಿತಾ ತಮ್ಮ ಮನಸ್ಸಿನಲ್ಲಿದ್ದ ನೋವನ್ನು ಹೊರಹಾಕಿದ್ರು. ನನಗೆ ಅರ್ಥವಾಗುತ್ತೆ ಅತ್ತೆ, ಆದರೆ ಏನು ಮಾಡೋದು? ಆದರೂ ನನ್ನಿಂದ ಸಾಧ್ಯವಾದಷ್ಟು ಶ್ರೀಯ ವಿಷಯದಲ್ಲಿ ಒಂದು ದಾರಿ ಹುಡುಕೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಸದ್ಯಕ್ಕೆ ನೀವು ಅದರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡಿ ಎಂದು ಭಾಸ್ಕರ್ ಮಹೇಶ್ ಬಳಿ ಹೆಣ್ಣು ನೋಡಲು ಹೋಗುವ ಬಗ್ಗೆ ಮಾತನಾಡಲಿದ್ದೇನೆ. ಅವರ ಕಡೆಯ ನಿರ್ಧಾರ ತಿಳಿದು ನಾವೆಲ್ಲರೂ ಒಟ್ಟಿಗೆ ಅವರ ಮನೆಗೆ ಹೋಗೋಣ. ಎಲ್ಲರೂ ಅದಕ್ಕೆ ಸಮ್ಮತಿಸಿದರು. ಅಗ್ನಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಅವರಿಂದ ಬೀಳ್ಕೊಂಡು ಹೊರಟ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.